ನಮಸ್ಕಾರ ರೈತ ಬಾಂಧವರೇ, ತಮಗೆಲ್ಲ ಭೂಮಾತಾ ಅಗ್ರೋ ಆರ್ಗ್ಯಾನಿಕ್ಸ್ ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ ವಿವಿಧ ರೀತಿಯ ಮಣ್ಣುಗಳ ಬಗ್ಗೆ ತಿಳಿದುಕೊಂಡಿದ್ದು, ಇವತ್ತು ಕಪ್ಪು ಮಣ್ಣು ಹೇಗೆ ರಚನೆ ಆಯಿತು, ಅಗ್ನಿಶಿಲೆ ಅಂದ್ರೆ ಏನು, ಅದರ ವಿಧಗಳು ಎಷ್ಟು, ಈ ಎಲ್ಲ ಮಾಹಿತಿಗಳನ್ನ ತಿಳಿತಾ ಹೋಗೋಣ. ಈ ಮಾಹಿತಿಯನ್ನ ಯಾಕೆ ತಿಳ್ಕೋಬೇಕು ಅಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಕರ್ನಾಟಕದ ಸಾಕಷ್ಟು ಭಾಗಗಳಲ್ಲಿ ಕಪ್ಪು ಮಣ್ಣು ಯಥೇಚ್ಛವಾಗಿರುವುದರಿಂದ ಈ ಕಪ್ಪು ಮಣ್ಣು ಹೇಗೆ ರಚನೆ ಆಯಿತು, ಇದರ ವಿಧಗಳು ಎಷ್ಟು, ಈ ಎಲ್ಲ ಮಾಹಿತಿಗಳನ್ನ ನಾವು ತಿಳ್ಕೊಂಡ್ರೆ ನಮ್ಮ ಭೂಮಿಯ ಫಲವತ್ತತೆಯನ್ನ ನಾವು ಆರ್ಗ್ಯಾನಿಕ್ ಕೃಷಿಯ ಮೂಲಕ ಯಾವ ತರ ಕಾಪಾಡ್ಕೋಬೇಕು, ಈ ಎಲ್ಲ ವಿಚಾರಗಳು ಅತ್ಯಂತ ಸುಲಭವಾಗಿ ತಿಳಿತಾ ಹೋಗುತ್ತವೆ. ಅದಕ್ಕೋಸ್ಕರ ಕಪ್ಪು ಮಣ್ಣು ಹೇಗೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಕಪ್ಪು ಮಣ್ಣು ರಚನೆಯಾಗಲು ಮುಖ್ಯ ಕಾರಣ ಜ್ವಾಲಾಮುಖಿ ಸ್ಫೋಟ ಅಪ್ಪಳಿಸಿ ವೇಗವಾಗಿ ತಣ್ಣಗಾದಾಗ ಬಸಾಲ್ಟ್ ಶಿಲೆಗಳು ಉಂಟಾಗುತ್ತವೆ. ಅಗ್ನಿಶಿಲೆಗಳಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ತರನಾದ ಶಿಲೆಗಳ ಹೆಸರುಗಳನ್ನ ನಾವೀಗ ನೋಡ್ತಾ ಹೋಗೋದಾದ್ರೆ, ಮೊಟ್ಟ ಮೊದಲನೇದಾಗಿ ಬಸಾಲ್ಟ್, ಫ್ಯೂಮೀಸ್, ಅಬ್ಸಿಡಿಯನ್, ರಯೋಲೈಟ್, ಸ್ಕೋರಿಯಾ, ಡಾಸೈಟ್, ಗ್ರಾನೈಟ್, ಗ್ಯಾಬ್ರೋ, ಡಯಾಬೇಸ್, ಡಯೋರೈಟ್, ಪೆಗ್ಮಟೈಟ್, ಪೆರಿಡೋಟೈಟ್. ಹೀಗೆ ವಿವಿಧ ರೀತಿಯ ಅಗ್ನಿಶಿಲೆಗಳು ಭೂಮಿಯ ಮೇಲೆ ರಚನೆಯಾಗಲ್ಪಟ್ಟಿವೆ. ಬಸಾಲ್ಟ್ ಶಿಲೆಯು ಅಗ್ನಿಶಿಲೆಗಳಲ್ಲಿ ಒಂದು. ಬಸಾಲ್ಟ್ ಶಿಲೆಯು ಇದು ಪ್ರಮುಖವಾಗಿ ಅಗ್ನಿಶಿಲೆಗಳಲ್ಲಿ ಕಂಡುಬರುತ್ತದೆ. ಇದರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ. ಬಸಾಲ್ಟ್ ಶಿಲೆ ಎಂದರೆ ಏನು? ಬಸಾಲ್ಟ್ ಇದು ಒಂದು ಬಹಿರಾಗ್ನಿ ಶಿಲೆ. ಜ್ವಾಲಾಮುಖಿ ಸ್ಫೋಟದ ಸಮಯದಲ್ಲಿ ಹೊರಬರುವ ಅತಿ ಬಿಸಿಯಾದ ಲಾವಾರಸವು ಭೂಮಿಯ ಮೇಲ್ಮೈ ಮೇಲೆ ವೇಗವಾಗಿ ತಣ್ಣಗಾದಾಗ ಬಸಾಲ್ಟ್ ಶಿಲೆಗಳು ಉಂಟಾಗುತ್ತವೆ. ಬಸಾಲ್ಟ್ನ ಪ್ರಮುಖ ಲಕ್ಷಣಗಳು: ಮೊದಲನೇದ್ದು ಬಣ್ಣ. ಒಂದು ಸಾಮಾನ್ಯವಾಗಿ ಕಪ್ಪು ಅಥವಾ ಗಾಢ ಬೂದ ಬಣ್ಣದಲ್ಲಿ ಇವು ಇರುತ್ತವೆ. ರಚನೆ: ಇದು ಬಹಳ ನಯವಾದ ಅಥವಾ ಸೂಕ್ಷ್ಮ ಹರಳಿನ ರಚನೆಯನ್ನು ಹೊಂದಿರುತ್ತದೆ, ಏಕೆಂದರೆ ಲಾವಾರಸವು ಭೂಮಿಯ ಮೇಲೆ ವೇಗವಾಗಿ ತಣ್ಣಗಾಗುವುದರಿಂದ ದೊಡ್ಡ ಹರಳುಗಳು ರೂಪುಗೊಳ್ಳಲು ಸಮಯ ಸಿಗುವುದಿಲ್ಲ. ಗಟ್ಟಿತನ: ಇದು ಅತಿ ಗಟ್ಟಿಯಾದ ಮತ್ತು ಸಾಂದ್ರವಾದ ಶಿಲೆಯಾಗಿದೆ. ಖನಿಜಗಳು: ಇದು ಮುಖ್ಯವಾಗಿ ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದ ಸಿಲಿಕೇಟ್ ಖನಿಜಗಳನ್ನು ಒಳಗೊಂಡಿರುತ್ತದೆ. ಬಸಾಲ್ಟ್ ಶಿಲೆಯ ಮಹತ್ವ: ಕಪ್ಪು ಮಣ್ಣಿನ ಮೂಲ. ಬಸಾಲ್ಟ್ ಶಿಲೆಗಳು ಕಾಲಾನಂತರದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಶೀತಲಗೊಂಡಾಗ ಕಪ್ಪು ಮಣ್ಣು ಅಥವಾ ರೆಗೂರ್ ಮಣ್ಣು ರೂಪುಗೊಳ್ಳುತ್ತದೆ. ಈ ಮಣ್ಣು ಬೇರೆ ಬೇರೆ ಮಿಶ್ರತಳಿಯ ಬೆಳೆಗಳನ್ನು ಬೆಳೆಯಲು ಉತ್ತಮವಾಗಿದೆ. ಕಟ್ಟಡ ನಿರ್ಮಾಣ: ಇದರ ಗಟ್ಟಿತನದಿಂದಾಗಿ ಇದನ್ನು ರಸ್ತೆ ನಿರ್ಮಾಣ, ಕಟ್ಟಡಗಳ ಅಡಿಪಾಯ ಮತ್ತು ರೈಲ್ವೆ ಹಳಿಗಳ ಅಡಿಪಾಯಗಳಲ್ಲಿ ಹಾಕುವ ಕಲ್ಲುಗಳಲ್ಲಿ ಇದನ್ನು ಬಳಸಲಾಗುತ್ತದೆ. ಭೂಗೋಳ: ಭಾರತದ ದಕ್ಕನ್ ಪ್ರಸ್ಥಭೂಮಿಯು ಬಸಾಲ್ಟ್ ಶಿಲೆಗಳಿಂದಲೇ ಆವೃತವಾಗಿದೆ. ಬಸಾಲ್ಟ್ ಶಿಲೆಯು ಹೇಗೆ ಹಂತ ಹಂತವಾಗಿ ಕಪ್ಪು ಮಣ್ಣಾಗಿ ಬದಲಾಗುತ್ತದೆ ಎಂಬ ಪ್ರಕ್ರಿಯೆಯನ್ನು ಕೆಳಗೆ ವಿವರಿಸ್ತಾ ಹೋಗ್ತಾ ಇದ್ದೇವೆ. ಬಸಾಲ್ಟ್ ಶಿಲೆ ಕಪ್ಪು ಮಣ್ಣಾಗಿ ಬದಲಾಗುವ ಪ್ರಕ್ರಿಯೆ ಹೀಗಿದೆ. ಬಸಾಲ್ಟ್ ಶಿಲೆಯು ಕಪ್ಪು ಮಣ್ಣಾಗಿ ಪರಿವರ್ತನೆಗೊಳ್ಳುವ ಪ್ರಕ್ರಿಯೆಯನ್ನು ಹವಾಮಾನ ವೈಪರೀತ್ಯ ಎಂದು ಕರೆಯುತ್ತಾರೆ. ಇದು ಸಾವಿರಾರು ವರ್ಷಗಳ ಕಾಲ ನಡೆಯುವ ನಿರಂತರ ಪ್ರಕ್ರಿಯೆಯಾಗಿದೆ. ಭೌತಿಕ ಶೀತಲಗೊಳ್ಳುವಿಕೆ, ಬಿಸಿಲು, ಮಳೆ ಮತ್ತು ಗಾಳಿಯ ವ್ಯತ್ಯಾಸದಿಂದ ಬಸಾಲ್ಟ್ ಶಿಲೆಯ ಮೇಲೆ ಒತ್ತಡ ಉಂಟಾಗುತ್ತದೆ. ಹಗಲಿನಲ್ಲಿ ಶಾಖದಿಂದ ಹಿಗ್ಗುವುದು ಮತ್ತು ರಾತ್ರಿಯಲ್ಲಿ ಚಳಿಯಿಂದ ಸಂಕುಚಿತಗೊಳ್ಳುವುದರಿಂದ ಬಂಡೆಯ ಸಣ್ಣ ಸಣ್ಣ ತುಂಡುಗಳಾಗಿ ಒಡೆಯಲು ಪ್ರಾರಂಭವಾಗುತ್ತದೆ. ರಾಸಾಯನಿಕ ಶೀತಲಗೊಳ್ಳುವಿಕೆ: ಮಳೆ ನೀರು ಮತ್ತು ಗಾಳಿಯಲ್ಲಿರುವ ಆಮ್ಲಜನಕ ಶಿಲೆಯ ಮೇಲ್ಮೈಯೊಂದಿಗೆ
ರಾಸಾಯನಿಕ ಕ್ರಿಯೆ ನಡೆಸುತ್ತದೆ. ಬಸಾಲ್ಟ್ನಲ್ಲಿರುವ ಕಬ್ಬಿಣ ಮತ್ತು ಮ್ಯಾಗ್ನೀಸಿಯಂ ಖನಿಜಗಳು ಆಕ್ಸಿಡೀಕರಣಗೊಂಡು ಶೀತಲಗೊಳ್ಳುತ್ತವೆ. ಇದು ಶಿಲೆಯನ್ನು ಮೃದುಗೊಳಿಸಿ ಪುಡಿಪುಡಿಯಾಗುವಂತೆ ಮಾಡುತ್ತದೆ. ಜೈವಿಕ ಶೀತಲಗೊಳ್ಳುವಿಕೆ ಶಿಲೆಯ ಸಣ್ಣ ಬಿರುಕುಗಳಲ್ಲಿ ಬೆಳೆಯುವ ಸಸ್ಯಗಳ ಬೇರುಗಳು ಮತ್ತು ಶಿಲೀಂಧ್ರಗಳು ಆಮ್ಲಗಳನ್ನು ಬಿಡುಗಡೆ ಮಾಡುತ್ತವೆ. ಇದು ಶಿಲೆಯ ವಿಘಟನೆಯನ್ನು ವೇಗವಾಗಿ ರೂಪುಗೊಳ್ಳುವಂತೆ ಮಾಡುತ್ತದೆ. ಜೀವಿಗಳ ಮೃತದೇಹಗಳು ಅಥವಾ ಸಾವಯವ ಅಂಶಗಳು ಈ ಕಣಗಳೊಂದಿಗೆ ಬೆರೆತು ಮಣ್ಣಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತವೆ. ಕಪ್ಪು ಮಣ್ಣಿನ ರಚನೆ. ಅಂತಿಮವಾಗಿ ಈ ಶೀತಲಗೊಂಡ ಕಣಗಳು ಜೇಡಿ ಮಣ್ಣಿನ ಅಂಶಗಳೊಂದಿಗೆ ಸೇರಿ ಮೋಂಟ್ಮೊರಿ ಲೋನೈಟ್ ಎಂಬ ಖನಿಜವನ್ನು ರೂಪಿಸುತ್ತವೆ. ಇದೇ ಕಪ್ಪು ಮಣ್ಣಿನ ಮುಖ್ಯ ಗುಣಲಕ್ಷಣವಾಗಿರುತ್ತದೆ. ಈ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಅದ್ಭುತ ಶಕ್ತಿಯನ್ನು ಹೊಂದಿರುತ್ತದೆ. ಇದರಿಂದಾಗಿ ಇದು ಹತ್ತಿ ಮತ್ತು ಇತರ ಬೆಳೆಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕಪ್ಪು ಮಣ್ಣಿನ ಪ್ರಮುಖ ವಿಧಗಳನ್ನು ಮತ್ತು ಅವುಗಳ ಗುಣಲಕ್ಷಣಗಳನ್ನು ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಆಳವಾದ ಕಪ್ಪು ಮಣ್ಣು. ಈ ಮಣ್ಣು ಕರ್ನಾಟಕದ ಉತ್ತರ ಭಾಗದ ಬಯಲು ಸೀಮೆಯಲ್ಲಿ, ವಿಶೇಷವಾಗಿ ಕೃಷ್ಣಾ ಮತ್ತು ಮಲಪ್ರಭಾ ನದಿ ಕಣಿವೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಇದು ಅತ್ಯಂತ ಫಲವತ್ತಾದ, ಆಳವಾದ ಮತ್ತು ಜೇಡಿ ಮಣ್ಣಿನ ಅಂಶವನ್ನು ಹೊಂದಿರುವ ಮಣ್ಣು. ಇದರ ಮುಖ್ಯ ಗುಣಲಕ್ಷಣವೆಂದರೆ ಇದು ತೇವಾಂಶವನ್ನು ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಬೇಸಿಗೆಯಲ್ಲಿ ಇದು ತೀವ್ರವಾಗಿ ಒಣಗಿ ಚಿತ್ರದಲ್ಲಿ ಕಾಣುವಂತೆ ಆಳವಾದ ಮತ್ತು ಅಗಲವಾದ ಬಿರುಕುಗಳನ್ನು ಬಿಡುತ್ತದೆ. ಈ ಮಣ್ಣು ಹತ್ತಿ ಮತ್ತು ಕಬ್ಬಿನಂತಹ ನೀರು ಮತ್ತು ಪೋಷಕಾಂಶ ಅಗತ್ಯವಿರುವ ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಕಪ್ಪು ಮಣ್ಣಿನಲ್ಲಿ ಸಾವಯವ ಕೃಷಿ ಹೇಗೆ ಮಾಡುವುದು? ಕಪ್ಪು ಮಣ್ಣು ಅಂದರೆ ಬ್ಲ್ಯಾಕ್ ಸಾಯಿಲ್ ಭಾರತದಲ್ಲಿ ಬಹಳ ಫಲವತ್ತಾದ ಮಣ್ಣು ಇದಾಗಿದೆ. ಇದು ಹೆಚ್ಚು ಜವಳಿ, ಹುರುಳಿ, ಜೋಳ, ಸೂರ್ಯಕಾಂತಿ ಮುಂತಾದ ಮಿಶ್ರ ಬೆಳೆಗಳನ್ನು ಬೆಳೆಯಲು ಅತ್ಯಂತ ಉತ್ತಮವಾದ ಮಣ್ಣು ಇದಾಗಿದೆ. ಸಾವಯವ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸದೆ ನೈಸರ್ಗಿಕ ವಿಧಗಳಿಂದ ಬೆಳೆಯುವುದು ಹೇಗೆ ಎಂಬುದನ್ನು ತಿಳಿಯುತ್ತಾ ಹೋಗೋಣ. ಮೊದಲಿಗೆ ಮಣ್ಣು ಪರೀಕ್ಷೆಯನ್ನು ಮಾಡಿಸಬೇಕು. ನಂತರ ಭೂಮಿಯನ್ನು 2ರಿಂದ 3 ಬಾರಿ ಉಳುಮೆ ಮಾಡಬೇಕು ಮತ್ತು ಇವುಗಳಿಗೆ ಸಾವಯವ ಪದಾರ್ಥಗಳನ್ನು ಸೇರಿಸಬೇಕು. ಗೊಮ್ಮು 8ರಿಂದ 10 ಟನ್ 1 ಎಕರೆಗೆ. ಹಸಿರು ಗೊಬ್ಬರವನ್ನು ಮಿತಿಯಾಗಿ ಬೆಳೆಸಬೇಕು. ಬೀಜನಂಜು ಮತ್ತು ಬಿತ್ತನೆ. ಇಲ್ಲಿ ಸ್ಥಳೀಯ ಸಾವಯವ ಬೀಜಗಳನ್ನು ಬಳಸುವುದು ಅತ್ಯಂತ ಉತ್ತಮ. ಬೀಜವನ್ನು ಬೀಜೋಪಚಾರ ಮಾಡಿಯೇ ಬಳಸಬೇಕು. ಬೀಜೋಪಚಾರಕ್ಕಾಗಿ ತ್ರಿಧಾತು ಮತ್ತು ಸೂಕ್ಷ್ಮಾಣು ಗೊಬ್ಬರ ಅಥವಾ ಕಳೆಯ ಎಲೆಗಳ ರಸ ಅಥವಾ ಹಸಿರು ಗೊಬ್ಬರ ರಸದಲ್ಲಿ ನೆನೆಸಿ ಬೀಜವನ್ನು ಬಿತ್ತನೆ ಮಾಡಬೇಕು. ಸಾವಯವ ಗೊಬ್ಬರಗಳು ಜೀವಾಮೃತ, ಗೋಮೂತ್ರ, ಗೊಮ್ಮು, ಹುಳಿ, ಹಣ್ಣು ಮತ್ತು ನೀರು ಇವುಗಳನ್ನು ಸಮಾನದ ಪ್ರಮಾಣದಲ್ಲಿ ಸೇರಿಸಿ ಜೀವಾಮೃತವನ್ನು ತಯಾರು ಮಾಡಬೇಕು. ಇದನ್ನು 7 ದಿನ ಬಿಟ್ಟು ಬಳಸುವುದು ಅತ್ಯಂತ ಉತ್ತಮವಾಗಿದೆ. ಇನ್ನು ಪಂಚಗವ್ಯ, ಇದನ್ನ ಬಳಸಿಕೊಂಡು ತಯಾರು ಮಾಡಬೇಕು. ಇದನ್ನು ಉತ್ತಮ ಗೊಬ್ಬರ ಮತ್ತು ಕೀಟನಾಶಕವಾಗಿ ಬಳಸಬಹುದು. ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ ತಯಾರಿಕೆ. ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್. ವರ್ಮಿ ಕಾಂಪೋಸ್ಟ್ ಅನ್ನ ವರ್ಮಿ ಬೆಡ್ನಲ್ಲಿ ಎರೆಹುಳುಗಳನ್ನು ಬಳಸಿ ಎರಿ ಗೊಬ್ಬರವನ್ನು ತಯಾರಿಸಬೇಕು. ಇದನ್ನ 1 ಎಕರೆಗೆ 5ರಿಂದ 7 ಟನ್ನವರೆಗೆ ಬಳಸಬಹುದು. ಬೀಜ ಬಿತ್ತಿದ ನಂತರ 20ರಿಂದ 25 ದಿನಕ್ಕೆ ಜೀವಾಮೃತವನ್ನು ಸಿಂಪಡಿಸಿ. ಕೀಟ ಮತ್ತು ರೋಗ ನಿಯಂತ್ರಣವನ್ನು ಹೇಗೆ ಮಾಡುವುದು? ನೀಮ್ ಎಣ್ಣೆ ಅಥವಾ ನೀಮ್ ಎಲೆ ರಸ, ಅಗಸೆ ಬೀಜ ಎಣ್ಣೆ, ಗೋಮೂತ್ರ, ಬೆಳ್ಳುಳ್ಳಿ, ಮೆಣಸು ಈ ಮಿಶ್ರಣವನ್ನು ಗಿಡಗಳಿಗೆ ಸಿಂಪಡಿಸಬೇಕು. ನೀರು ನಿರ್ವಹಣೆ. ಕಪ್ಪು ಮಣ್ಣು
ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಾಗಿ ಹೊಂದಿರುತ್ತದೆ. ಆದರೆ ನೀರು ಸುರಿಯದಂತೆ ನೋಡಿಕೊಳ್ಳತಕ್ಕದ್ದು. ಹನಿ ನೀರಾವರಿ ಅಥವಾ ಸ್ಪ್ರಿಂಕ್ಲರ್ ಬಳಸಿ ಮಲ್ಚಿಂಗ್, ಹುಲ್ಲು ಅಥವಾ ಒಣ ಎಲೆಗಳನ್ನು ಹರಡಿ ತೇವಾಂಶವನ್ನು ಕಾಪಾಡಿಕೊಳ್ಳಬೇಕು. ಸುಗ್ಗಿ ಮತ್ತು ಮಾರುಕಟ್ಟೆ ಸಮಯಕ್ಕೆ ಸುಗ್ಗಿ ಮಾಡಿ ಸಾವಯವ ಪ್ರಮಾಣ ಪತ್ರ ಪಡೆಯಲು APEDA ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರಿ. ನೇರ ಮಾರಾಟಕ್ಕೆ ಅಥವಾ ಆರ್ಗ್ಯಾನಿಕ್ ಮಾರುಕಟ್ಟೆಗೆ ಮಾರಾಟವನ್ನು ಮಾಡಿ. ಪ್ರಯೋಜನಗಳು: ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ, ಉತ್ತಮ ಗುಣಮಟ್ಟದ ಉತ್ತಮವಾದ ಉತ್ಪನ್ನಗಳನ್ನು, ಪರಿಸರ ಸಂರಕ್ಷಣೆ, ದೀರ್ಘಕಾಲದಲ್ಲಿ ಲಾಭದಾಯಕ ಸಲಹೆ, ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಪ್ರಯೋಗ ಮಾಡಿ ಮತ್ತು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಾವಯವ ಕೃಷಿ ತಜ್ಞರ ಸಲಹೆಯನ್ನು ಪಡೆಯಿರಿ. ರೈತ ಬಾಂಧವರೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.